ಸಹ ಬಿದ್ದೋಗುತ್ತೆ. ಅವರು ಗೊತ್ತಿದೆ, ಯಾರಿಗೆ ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರಿಗೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಗೊತ್ತಿದೆ ಇದು ತಡೆಗೋಡೆ ಬಿದ್ದೋಗುತ್ತೆ ಅಂತೇಳಿ. ನೋಡಕ್ ಬಂದಂತ ಅಧಿಕಾರಿಗಳಿಗೆ ಏನ್ ಮಾಡಿದ್ದಾರೆ, ಅವ್ರು ಗೊತ್ತಾಗಬಾರ್ದು ಇದು ಭಾಗ ಬಿಟ್ಟಿದೆ ಅಂತ ಗೊತ್ತಾಗಬಾರ್ದು ಅಂತೇಳಿ ಈ ಪ್ಲಾಸ್ಟಿಕ್ ಮುಚ್ಚಿದ್ದಾರೆ. ಇಲ್ಲಾಂದ್ರೆ ಮುಚ್ತಾ ಇದ್ರಾ? ಇಲ್ಲ. ಇದು ಸಹ ಬೀಳಕ್ಕೆ ರೆಡಿಯಾಗಿದೆ. ಆದ್ರೆ ಇದನ್ನೇನ್ ಮಾಡಿದ್ದಾರೆ, ಹಿಂಗೆ ಬಿಟ್ಬಿಡ್ತಾರೆ. ಇನ್ನು ಸ್ವಲ್ಪ ಮಳೆ ನಿಂತ ಮೇಲೆ ಇದು ಹಂಗೆ ಆಗುತ್ತೆ, ಬಿಲ್ ಮಾಡ್ಕೊಳ್ತಾರೆ. ಟೋಲ್ ರೆಡಿ ಮಾಡ್ತಾ ಇದ್ದಾರೆ, ಅಲ್ಲಿ ನಿಮ್ಗೆ ಸುಂಕ ವಸೂಲಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಅದು ಆ ಕಡೆ ಬಿದ್ದೋಗಿರೋದು, ಅದಕ್ಕೂ ಪ್ಲಾಸ್ಟಿಕ್ ಹಾಕಿದ್ದಾರೆ. ಇದು ಚೆನ್ನಾಗಿದೆ, ಯಾಕೆ ಇದು ಹಾಕಿದ್ದಾರೆ, ಇಲ್ಲಿ ಪ್ಲಾಸ್ಟಿಕ್ ಹಾಕಿದ್ದಾರೆ. ಇದು ಅಂದ್ರೆ 2 ಭಾಗ ಬಿಟ್ಟಿದೆ. ಹಾಗಾಗಿ ಇನ್ನೊಂದು ಹೇಳೋದು ಮರ್ತೋದೆ ನೋಡಿ. ಅಧಿಕಾರಿಗಳು ಬಂದಾಗ ಏನ್ ಮಾಡಿದ್ದಾರೆ ಅಂದ್ರೆ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ಎಲ್ಲಿಗೆ ಭಾಗ ಬಿಟ್ಟಿತ್ತಲ್ಲ ಅದಕ್ಕೆ. ನಾನು ನೋಡೇ ಇಲ್ಲ, ಈಗ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಕಾಂಕ್ರೀಟ್ ನೋಡಿ, ಇದಕ್ಕೆ ಗ್ಯಾಪ್ ಬಿಟ್ಟಿತ್ತಲ್ಲ, ಕಾಂಕ್ರೀಟ್ ಹಾಕಿದ್ದಾರೆ. ನೋಡಿದ್ರಾ, ಕಾಂಕ್ರೀಟ್ ಹಾಕಿದ್ದಾರೆ. ಕಾಂಕ್ರೀಟ್ ಹಾಕಿದ್ರು ಭಾಗ ಆಗಿದೆ. ತೋರಿಸ್ತೀನಿ ಅದನ್ನ. ಅಧಿಕಾರಿಗಳು ಬಂದ್ರಲ್ಲ, ಅವ್ರು ನೋಡ್ಬಿಡ್ತಾರೆ ಅಂತೇಳಿ ಕಾಂಕ್ರೀಟ್ ಹಾಕಿದ್ದಾರೆ. ಎಷ್ಟು ದಪ್ಪ ಹಾಕಿದ್ದಾರೆ ನೋಡಿ. ಹಾಕಿದ್ರೆ ಸುಮ್ಮನೆ ಇದೆಯಾ ನೋಡಿ, ಭಾಗ ಬಿಟ್ಟಿದೆ. ಎಲ್ಲರಿಗೂ ಹಾಕಿದ್ದಾರೆ ನೋಡಿದ್ರಾ? ನಾನು ಇದೇನಪ್ಪ ಕಾಂಕ್ರೀಟ್ ಇದು ಹೊಸದಾಗಿ ಹಾಕಿದ್ದಾರೆ ಅಂತ ನೋಡಿದೆ. ಇದು ಹಾಕಿದ್ದಾರೆ ಯಾಕೆ, ಅವ್ರಿಗೆ ಗೊತ್ತಾಗಬಾರ್ದು ಅಂತ. ಮುಂದೆ ತೋರಿಸ್ತೀನಿ ಬನ್ನಿ. ನೋಡಿದ್ರಾ, ಕಾಂಕ್ರೀಟ್ ಹಾಕಿ ಅಧಿಕಾರಿಗಳಿಗೆ ಗೊತ್ತಾಗಬಾರ್ದು ಅಂತ ಮುಚ್ಚಿದ್ದಾರೆ. ನಾನು ಅವತ್ತು ವಿಡಿಯೋ ಮಾಡಿದ್ದಿದೆ, ಇದು ಸಹ ಬಿದ್ದೋಗುತ್ತೆ ಅಂತೇಳಿ. ನೋಡಿ, ಇದು ಹೊಸದಾಗಿ ಹಾಕಿರೋದು, ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ. ಇಷ್ಟು ದಪ್ಪ ಇದಕ್ಕೆ ಉದ್ದಕ್ಕೂ ಹಾಕೊಂಡೋಗಿದ್ದಾರೆ ನೋಡಿ. ಅಲ್ಲವರೆಗೂ ಅಧಿಕಾರಿಗಳು ಬಂದಾಗ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಪ್ಲಾಸ್ಟಿಕ್ ಹಾಕಿದ್ದಾರೆ. ಕಾಣುತ್ತಾ? ಎಲ್ಲಿಂದ ಎಲ್ಲರಿಗೂ ಪ್ಲಾಸ್ಟಿಕ್ ಹಾಕಿದ್ದಾರೆ. ಇದ್ಯಾಕೆ ಬಿದ್ದಿಲ್ಲ ಹಂಗಾರೆ? ಇದು ಡ್ಯಾಮೇಜ್ ಆಗಿದ್ರೆ ಮಾತ್ರ ಪ್ಲಾಸ್ಟಿಕ್ ಹಾಕ್ಬೇಕಲ್ವಾ? ಅದಕ್ಕೋಸ್ಕರ ಅವ್ರಿಗೆ ಗೊತ್ತಾಗಬಾರ್ದು ಅಂತೇಳಿ ಪ್ಲಾಸ್ಟಿಕ್ ಹಾಕಿದ್ದಾರೆ. ಚೆನ್ನಾಗಿದ್ರೆ ಈ ಪ್ಲಾಸ್ಟಿಕ್ ಇಲ್ಲಿ ಹಾಕೋರ? ಇಲ್ಲ ನೋಡಿ. ಇದೇ ಕೆರೆ ನಾನು ಹೇಳಿದ್ದು ಅವಾಗ. ಇದು ಸಹ ಭೂಕುಸಿತಕ್ಕೆ ಉಂಟಾಗಿದೆ. 2 ಸೈಡು ನೋಡಿ. ಅದು ಆ ಕಡೆ ಆಲ್ರೆಡಿ ಕಿತ್ತೋಗಿರೋದು ಕಾಣುತ್ತಲ್ವ? ಅದು ಕಿತ್ತೋಗಿರೋಂಥದ್ದು. ಇದು ಕೀಳಕ್ಕೆ ಅಂದ್ರೆ ಬಿದ್ದೋಗಕ್ಕೆ ರೆಡಿಯಾಗಿರುವಂತಹ ತಡೆಗೋಡೆ ಕಾಣುತ್ತಾ ನೋಡಿ. ಅವ್ರು ಏನಕ್ಕೆ ಚೆನ್ನಾಗಿದ್ರು ಪ್ಲಾಸ್ಟಿಕ್ ಯಾಕೆ ಹಾಕಿದ್ದಾರೆ ನೋಡಿ. ಎಲ್ಲರಿಗೂ ಹಾಕಿದ್ದಾರೆ ನೋಡಿ. ಕಾಣ್ತಾ ಇದೆಯಾ ನೋಡಿ? ಜಲ್ಲಿ ಎಷ್ಟು ದಪ್ಪ ಹಾಕಿದ್ದಾರೆ. ನಾನು ವಿಡಿಯೋ ಮಾಡಿದ್ದೆ ಅಲ್ವಾ ನೋಡಿ. ಇಲ್ಲೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಹಾಗಾದ್ರೆ ಅರ್ಥ ಏನು? ತಾತ್ಕಾಲಿಕವಾಗಿ ಇದನ್ನ ಮುಚ್ಚಿದ್ದಾರೆ, ಹಾಕಿ ಮುಚ್ಚಿದ್ದಾರೆ. ತೋರಿಸ್ದಲ್ವಾ? ಅಲ್ಲಿಂದ ಈಗೇನು ಇದು ವಸ್ತು ಇದಾಕಿದಾರಲ್ಲ ಇವರು, ಇದೇನು ಗೊತ್ತಾಗಬಾರ್ದು, ಕಾಣಬಾರ್ದು ಅಂತೇಳಿ, ಇದು ಬಿದ್ದೋಗುತ್ತೆ. ಅವ್ರಿಗೂ ಗೊತ್ತಾಗಿದೆ ಈ ಕೆಲಸ ಮಾಡ್ತಾರದು ಅವ್ರಿಗೆ. ಹಾಗಾಗಿನೇ ಪ್ಲಾಸ್ಟಿಕ್ ಹಾಕಿ ಮುಚ್ಚಿರೋದು ಇದನ್ನ. ಇಲ್ಲಾಂದ್ರೆ ಮುಚ್ತಾ ಇದ್ರಾ? ನೋಡಿ, ನೀವೇ ನೋಡಿ. ಚೆನ್ನಾಗಿರೋದಕ್ಕೆ ಯಾಕೆ ಪ್ಲಾಸ್ಟಿಕ್ ಹಾಕೋರು? ಇದು ಹೋಗುತ್ತೆ, ಇದು ಬಿದ್ದೋಗುತ್ತೆ. ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಯಾಕಪ್ಪ ಬೇಕು ಅಂತ ಹೇಳ್ಬಿಟ್ಟು ಏನ್ ಸುರಿದಿದ್ದು ಏನ್ ಕಡಿಮೆ ಸುರಿದಿಲ್ಲ. ಕಾಂಕ್ರೀಟ್ರು ಜಲ್ಲಿ ನೋಡಿ. ಇದಕ್ಕೆ ಪ್ಯಾಚ್ ಬೇರೆ ಮಾಡಿದ್ದಾರೆ. ಇದೆಯಲ್ಲ ಒಂದು 200 ಮೀಟರ್ ಜೊತೆಗೆ ಈ ಇದೆಯಲ್ಲ ಏನು ರಸ್ತೆ 2 ಕಡೆ ನೋಡಿ. ಅಲ್ಲಿ ತೋರಿಸ್ನಲ್ಲ, ಅದು ಕಿತ್ತಾಗಿರೋದು. ಅದಕ್ಕೂ ಪ್ಲಾಸ್ಟಿಕ್ ಹಾಕಿದ್ದಾರೆ. ಏನಕ್ಕೆ ಪ್ಲಾಸ್ಟಿಕ್ ಹಾಕಿದ್ದಾರೆ? ಅದು ಕಿತ್ತೋಗಿದೆ. ಪ್ಲಾಸ್ಟಿಕ್ ಹಾಕಿದ್ರೆ ಮುಂದಕ್ಕೆ ಏನು ಹಾಕಬಾರ್ದು ಅಂತೇಳಿ. ಇದು ಸಂಪೂರ್ಣವಾಗಿ ಹೋಗಿದೆ ನೋಡಿ. ಇದು ಹಾಕಿದ್ದಾರೆ. ಅಧಿಕಾರಿಗಳು ಬರ್ತಾರೆ ಅಂತ ಅವ್ರಿಗೆ ಯಾರು ಗೊತ್ತಾಗಿದ್ದಂಗಾರೆ? ಇಲ್ಲಿ ಕೆಲಸ ಮಾಡೋರಿಗೆ ಅಧಿಕಾರಿಗಳು ಬರ್ತಾರೆ ಅಂತ ಇನ್ಫಾರ್ಮೇಶನ್ ಹೋಗಿರುತ್ತೆ. ಹಾಗಾಗಿ ಗೊತ್ತಿಲ್ಲದಲೆ ಹೋಗ್ಲಿ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಅಥವಾ ಹಾಸನ ಜಿಲ್ಲೆಯ ನಾವು ಹೇಳ್ತಾ ಇದ್ವಲ್ಲ ಲೋಕಸಭೆ ಸದಸ್ಯರು, ನೀವೆಲ್ಲರೂ ನೋಡ್ದಂಗೆ ಶ್ರೇಯಸ್ ಪಟೇಲ್ ಸಾಹೇಬ್ರೆ, ನಾನು ಅದನ್ನೇ ಹೇಳಿದ್ದು. ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಈ ರಸ್ತೆನ ಅಂತೇಳಿ. ಇಲ್ಲ ಅಂದ್ರೆ ಗೊತ್ತಾಗಲ್ಲ ಅಂತೇಳಿ. ಈ ಒಂದು ಇದಕ್ಕೆ ಆಡಳಿತ ಪಕ್ಷ, ವಿರೋಧ ಪಕ್ಷ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಆಗಿರುವಂತಹ ಕುಮಾರಣ್ಣವರು ಸಹ ಬಂದಿದ್ದಾರೆ. ಈ ಕಾಂಕ್ರೀಟ್ ಹಾಕಿರೋದು ಅಬ್ಸರ್ವ್ ಮಾಡಿದೀರಾ? ಇಲ್ಲ. ಇಲ್ಲಾಕೆ ಇದಾಕಿದ್ದಾರೆ, ಹೊಸ ರಸ್ತೆಗೆ ಇದಾಕಿದ್ದಾರೆ ಅಂತ ಮಾಡಿದೀರಾ? ಇಲ್ಲ. ಏನು ಅಲ್ಲಿ ಏನ್ ಬಿದ್ದೋಗಿದೆ ಅಲ್ಲ, ಅದನ್ನ ನೋಡಿದೀರಾ, ಸರಿ ಮಾಡಿದೀರಾ ಅಂದಿರಾ ಅಥವಾ ಇನ್ನೊಂದು ಹೇಳಿದೀರಾ, ಹೋಗಿದ್ದೀರಾ? ನಾನ್ ಕೇಳೋದಿಷ್ಟೇ. ಹಿಂದೆ ಇದ್ದಂತ ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಇದೇ ಇದನ್ನ ಮಾಡಿದ್ದೆ.
ಆದ್ರೆ ಈಗ ಶ್ರೇಯಸ್ ಪಟೇಲ್ ರವ್ರನ್ನ ಕೇಳ್ಕೊಳ್ತಾ ಇದ್ದೀನಿ, ಇದು ಸಂಪೂರ್ಣವಾಗಿ ಹೋಗಿದೆ. ಹಾಗಾಗಿ ನೀವು ಇದ್ರ ಬಗ್ಗೆ ಕ್ಲೀನ್ ಆಗಿ ತನಿಖೆ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಆಗ್ರಹಿಸ್ತಿದ್ದೀನಿ ಸಾಮಾಜಿಕ ಜಾಲತಾಣದಲ್ಲಿ.